ಬೆಂಗಳೂರಿನ ಡಿಜೆ ಹಳ್ಳಿಯ ಬೆಂಕಿ ಅವಘಡ ಕೇಸ್. ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಆರೋಪಿ ಅರೆಸ್ಟ್. ಬೆಂಗಳೂರು ನಗರದ ಡಿಜೆ ಹಳ್ಳಿಯಲ್ಲಿ ಸಂಭವಿಸಿದ ಬೆಂಕಿ ಅವಘಡದಲ್ಲಿ 6 ಹಸುಗಳು ಸಜೀವ ದಹನವಾಗಿದ್ದವು. ಇದೀಗ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಬೆಂಕಿ ಹಚ್ಚಿ ಪರಾರಿಯಾಗಿದ್ದ ಆರೋಪಿಯನ್ನ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಹೌದು, ಕಳೆದ ವಾರ ತಡರಾತ್ರಿ ಡಿಜೆ ಹಳ್ಳಿಯ ಪ್ಲೇವುಡ್ ಅಂಗಡಿಗೆ ಬೆಂಕಿ ಹೊತ್ಕೊಂಡು ಬೆಂಕಿಯ ತೀವ್ರತೆಗೆ ಪಕ್ಕದಲ್ಲಿದ್ದ ಹಸು ಶೆಡ್ಗೆ ಬೆಂಕಿ ತಗುಲಿ ಶೆಡ್ನಲ್ಲಿದ್ದ ಸುಮಾರು 6 ಹಸುಗಳು ಸಾವನ್ನಪ್ಪಿದ್ವು. ಅಲ್ಲದೆ ಘಟನೆಗೆ ಸಂಬಂಧಿಸಿದಂತೆ ಶೆಡ್ ಬಳಿ ವ್ಯಕ್ತಿಯೊಬ್ಬ ಬೆಂಕಿ ಹಚ್ಚಿ ಪರಾರಿಯಾಗಿರುವ ದೃಶ್ಯ ಸಿಸಿ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಸಿಸಿಟಿವಿಯನ್ನಾಧರಿಸಿ ಪ್ರಕರಣ ಬೆನ್ನತ್ತಿದ ಪೊಲೀಸರು ಕೆಜೆಹಳ್ಳಿಯ ನಿವಾಸಿ ಇರ್ಫಾನ್ ಪಾಷಾ ಎಂಬಾತನನ್ನ ಬಂಧಿಸಿದ್ದಾರೆ. ಇನ್ನು ಆರೋಪಿಯು ರಾತ್ರಿ ವೇಳೆ ಒಂಟಿಯಾಗಿ ಓಡಾಡ್ತಿದ್ದಾಗ ನಾಯಿಗಳು ನನ್ನನ್ನ ಅಟ್ಟಾಡ್ಸ್ಕೊಂಡು ಬಂದ್ವು. ನಾಯಿಗಳ ಭಯದಿಂದ ಕಸಕ್ಕೆ ಬೆಂಕಿ ಹಚ್ಚಿದೆ ಅಷ್ಟೇ. ನಿಜವಾಗ್ಲೂ ಬೆಂಕಿ ಹಚ್ಚುವ ಯಾವುದೇ ದುರುದ್ದೇಶ ಇರಲಿಲ್ಲ ಎಂದು ಪೊಲೀಸರ ಬಳಿ ಹೇಳಿದ್ದಾನೆ. ಇನ್ನು ಸಿಸಿಟಿವಿ ದೃಶ್ಯಗಳಲ್ಲಿ ಆರೋಪಿ ಕುಳಿತುಕೊಂಡೇ ಬೆಂಕಿ ಹಚ್ಚಿ ನಿಧಾನವಾಗಿ ಅಲ್ಲಿಂದ ತೆರಳುತ್ತಾ ಇರೋದು ಸ್ಪಷ್ಟವಾಗಿ ಕಾಣ್ತಾ ಇದೆ. ಇದರಿಂದ ಆರೋಪಿ ಹೇಳಿಕೆಯಲ್ಲಿ ಅನುಮಾನ ವ್ಯಕ್ತವಾಗಿದ್ದು ಪೊಲೀಸರು ತೀವ್ರ ವಿಚಾರಣೆಯನ್ನ ನಡೆಸುತ್ತಿದ್ದಾರೆ. ಅಲ್ಲದೆ ಆತ ಮುಖ ಮುಚ್ಚಿಕೊಂಡು ಸ್ಥಳದಿಂದ ತೆರಳಿರೋದು ಹಲವು ಅನುಮಾನವನ್ನ ಮೂಡಿಸಿದ್ದು, ಘಟನೆ ಸಂಬಂಧ ಡಿಜೆಹಳ್ಳಿ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನ ಮುಂದುವರೆಸಿದ್ದಾರೆ. ಬ್ಯೂರೋ ರಿಪೋರ್ಟ್, ಪ್ರಜಾಶಕ್ತಿ ಟಿವಿ, ಬೆಂಗಳೂರು.